ಫುಲ್ಲು ಕಿಚ್ಚಾಡ್ತವ್ರು ಜನ, ಫುಲ್ಲು ಕಿಚ್ಚಾಡ್ತವ್ರೆ. ಏನನ್ನಿಸ್ತು ನಿಮಗೆ ಫಸ್ಟ್ ಹಾಫು? ಆರ್ಬಲು ಆಸಮ್ ಅದು ಗೈಸ್. ಮೂವಿ ಥಿಯೇಟ್ರಲ್ಲಿ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ, ಕಾಲೇಜ್ ಫ್ರೆಂಡ್ಸು. ಆಯ್ ಮೇಡಮ್, ಎಲ್ಲಾನು ಚೆನ್ನಾಗಿತ್ತಾ? ಸೂಪರ್ ಮಾಡ್ತಿದ್ದಾರೆ ಇವಾಗ. ಗೈಸ್ ನಾವು ಬರೋಷ್ಟರಲ್ಲಿ ಆಗಲೇ ಪೂಜೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರು ನಮ್ಮ ಅಜ್ಜಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ನಮ್ಮಮ್ಮ ಅವ್ರ ಸಿಸ್ಟರ್ ಅವರು ಇನ್ನೂ ಫೋನ್ ನೋಡ್ಕೊಂಡೇ ಕೂತವ್ರೆ. ಅವ್ರ ಸಿಸ್ಟರ್ ಮನೆಗೆ ಹೋಗಿ ಸ್ವಲ್ಪ ಏನೋ ಒಬ್ಬಟ್ಟೇನೋ ಮಾಡ್ತಾರಂತೆ ಗೈಸ್. ಸೊ ಅಲ್ಲಿಗೆ ಹೋಗೋಣ. ನಮ್ಮ ಮನೇಲಿ ಟಿಫನ್ ರೆಡಿ ಮಾಡಿದ್ದಾರೆ. ಎಗ್ ಬುರ್ಜಿ ಆ್ಯಂಡ್ ರೈಸು ಆ್ಯಂಡ್ ಸಾಂಬಾರು ಎಲ್ಲ ರೆಡಿ ಮಾಡಿದ್ದಾರೆ. ಸೊ ತಿಂದ್ಕೊಂಡು ನಾವು ಅಲ್ಲಿಗೆ ಹೋಗ್ಬೇಕು, ನಮ್ಮ ಚಿಕ್ಕಮ್ಮ ಮನೆಗೆ. ಅಲ್ಲಿಗೆ ಹೋಗಿ ಸ್ವಲ್ಪ ಒಬ್ಬಟ್ಟೆಲ್ಲ ಮಾಡ್ಕೊಂಡು ತಿನ್ಕೊಂಡು ಆ್ಯಂಡ್ ಹಂಗೆ ನೈಟು ಮೂವಿ ಪ್ಲ್ಯಾನ್ ಮಾಡಿದ್ದೀವಿ ಗೈಸ್. ನಾವು ಇವತ್ತು ಕಾಂತಾರ ಮೂವಿ ಇವತ್ತು ಕಾಂತಾರ ರಿಲೀಸ್ ಆಗಿದೆಯಲ್ಲ. ಸೊ ನಮ್ಮ ಫ್ಯಾಮಿಲಿ ಎಲ್ಲ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ನಾನು, ನಮ್ಮ ಚಿಕ್ಕಮ್ಮನ ಮಕ್ಕಳು, ನಮ್ಮ ಇನ್ನೊಂದು ಚಿಕ್ಕಮ್ಮ, ಇಬ್ಬರು ಚಿಕ್ಕಮ್ಮಂದಿರು ಎಲ್ಲ, ನಾನು ನಮ್ಮ ಮಮ್ಮಿ ಎಲ್ಲ ಸೇರಿ ಮೂವಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಎಲ್ಲರೂ ಮೂವಿಗೆ ಹೋಗ್ತಾ ಇದ್ದೀವಿ ಇವತ್ತು ನಾವೆಲ್ಲ. ಸೊ ಈ ವ್ಲಾಗ್ ನೀನು ಯಾರ್ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ ಗೈಸ್. ನಾನು ರೆಡಿ ಆಗಿಬಿಟ್ಟು ಟಿಫನ್ ಮಾಡಿ ಸಿಗ್ತೀನಿ ಗೈಸ್. ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ಗೈಸ್. ನಿಮ್ಮ ಫ್ಯಾಮಿಲಿ ಟೈಮ್ ಫಸ್ಟ್ ಟೈಮ್ ಎಲ್ಲ ಹೋಗ್ತಾರೆ ಫ್ಯಾಮಿಲಿ ಜೊತೆ ಅಲ್ವಾ ಗೈಸ್? ಇವತ್ತು ಫಸ್ಟ್ ಟೈಮ್ ಗೈಸ್ ನಾವು ಫ್ಯಾಮಿಲಿ ಜೊತೆ ಮೂವಿಗೆ ಹೋಗ್ತಾ ಇರೋದು. ಸೊ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಹೋಗೋಣ ಬನ್ನಿ ಗೈಸ್. ಇಲ್ಲಿ ನಾವು ಬರೋಷ್ಟರಲ್ಲಿ ಆಗಲೇ ಪೂಜೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟವ್ರು ನಮ್ಮ ಅಜ್ಜಿ ತಾತ ಎಲ್ಲರೂ. ನಾನು ಬರೋ ಗಂಟ ಕಾಯ್ಬೇಕಾಗಿತ್ತಲ್ವಾ? ಹಾಂ, ಜನ ಎಲ್ಲ ಬಂದು ಸೇರ್ಕೊಂಡವ್ರೆ ಗುಂಪಿಗೆ. ನಿಂತ್ಕೊತೀಯ ಬಿಸಿಲಲ್ಲಿ. ನಮ್ಮಮ್ಮ ಮಾಡಿದ ಅವರೇ ಲೇಟ್ ಮಾಡಿದ್ದು. ಏನಂಟಿ ಆಯ್ ಮಾಡ್ರಿ ಎಲ್ಲ, ಆಯ್ ಮಾಡಿ ಅಂಕಲ್. ತಾತ ನೀನು ಮಾಡ್ತಾತ ಚಿಚ್ಚಿ, ನೀನು ಹೆಂಗೆ ಅನ್ಬೇಕು? ಆಯ್ ಅನ್ಬೇಕು. ನಾನು ಅಮ್ಮ ಅಂದಿದ್ದು ನೋಡಿ ಅಭ್ಯಾಸ ಆಗ್ಬಿಡೈತೆ. ಏಯ್ ತಿನ್ನೋ ಏನ್ ಭಯ ಮೇ ತಿಂತಾನೆ ಇರ್ತಾನೆ. ಇದು ಇದ್ಯಾರು ಹಾಕೊಂಡಿದ್ದು? ಕಳ್ಸಂಟಿ ಗೈಸ್. ಇವಾಗ ನೋಡಿ ಇವನೇನ ಕುಂಬಳಕ್ಕೆ ಹಾಕೊಂಡಿರೋದು ವಿಡಿಯೋ ಹಾಕ್ತೀನಿ ನೋಡಿ. ಇವಾಗ ನಾನೇನು ಹಾಕೊಂಡೆ ಕಿಡ್ಡು ಎಲ್ಲಿ ತೋರಿಸಿಲಿ. ಚೇಂಜ್ ತೋರ್ಸು. ಯಾರು ಕೊಟ್ಟಿದ್ದು? ಬೈ ಹತ್ರ ಇಲ್ಲಿ ಯಾವ್ದಿದು? ಗಣೇಶಂದು ಡಾಲರ್ ಗಿಲ್ಲರ್ ಹಾಕೊಂಡು ಉಮಾ ಕೊಟ್ಟಿದ್ದ? ಹೇಳೇಮಿ ಎಲ್ಲಿ ಮನು? ಉಮ್ಮನ್ ಹುಡ್ಕೊಂಡು ಹೋಯ್ತವನೆ ನೋಡಿ ಎಲ್ಲಿ ಫೈಟಿಂಗ್ ಬಿದ್ದಿದ್ದಾರೆ. ಜುಟ್ಟಿರ್ಕೊಂಡು ಹೊಡೀರಿ. ಆದ್ರೂ ಅಮ್ಮು ಜಾಸ್ತಿ ದಪ್ಪ ಅವಳೆ. ನಮ್ಮ ಆಂಟಿ ಯಾಕೆ ಅಷ್ಟೊಂದು ಸಣ್ಣ ಆಯ್ತು ಅಂತ ಗೊತ್ತಿಲ್ಲ ಅಲ್ವಾ? ಅವಳು ಎಕ್ಸ್ ಬರೀ ಎಮ್ಮು ಸೈಜ್. ಎಸ್ ಸೈಜ್ ನಮ್ಮ ಆಂಟಿದು. ಇವುದು ಡಬಲ್ ಎಕ್ಸೆಲ್. ನಮ್ಮ ಚಿಚ್ಚಿ ಎಲ್ಲು ಮೀಡಿಯಂ. ಗಾಯ್ಸ್ ಅವ್ರ ಅಪ್ಪನ ಚಡ್ಡಿ ಹಾಕೊಂತಾನೆ. ನೀವು ಅಪ್ಪನ ಚಡ್ಡಿ ಹಾಕೊಂಡಿದ್ರೆ ಅಮ್ಮ ಹೇಳೋದು ಅವ್ರ ಚಡ್ಡಿ ನಮ್ಮ ಆಂಟಿ ನನಗೆ ರೇಗಿಸ್ತವ್ರ ಅಲ್ಲಿ ಎಲ್ಲಿ ನಂಗೆ ರೇಗಿಸ್ತವ್ರ ಗಾಯ್ಸ್ ಅಲ್ಲಿಂದ. ಗಾಯ್ಸ್ ನನ್ನ ತಮ್ಮನಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀವಿ ನಾನು. ಏನು ಮಾಡೋಣ? ಕರಿಯೋಣ. ಪ್ರೀತು ಬಾರೋ ಇಲ್ಲಿ. ಪ್ರೀತು ಬಾ ಇಲ್ಲಿ. I want to show you something bro. ಏನು? ಇದರಲ್ಲಿ ಎಷ್ಟು ಹುಳ ಐತೆ? Show me. ಯಪ್ಪ ಪ್ರೀತು, ನನ್ನ ಐಡಿಯಾ ಇದಲ್ಲ ದೇವರ ಅಡೆಗಲ್ಲಿ ಅವನ ಐಡಿಯಾ ಮಗ ತಿರ್ಸು. ಇಲ್ಲೋಡಜಿ ಏಮಿ ಮಾಡಿರೋದು ಮಾಡೋದು ಊಟ ನೋಡ್ರಿ ಏನ್ ನೋವು ಮಾಡ್ತಾನೆ. ಇದ್ ಮಾಡೋದು ಆ ಕಡೆ ಎಲ್ಲ ಕೊಂಡು ಈ ಕಡೆ ತೋರ್ಸಲ್ಲ.
ಅಲ್ಲಿ ಜಾಲ ಏನಿಲ್ಲ ತೋರಿಸು ಮತ್ತೆ ಜಾಲ ಏನಿಲ್ಲ ಅಲ್ಲಿ ನೋಡಿ ಗಾಯ್ಸ್ ನಿಮ್ಗೆಲ್ಲ ಒಂದು ಅದ್ಭುತ ತೋರಿಸ್ತೇನೆ ಅಂತ ಹೇಳಿ ಗಾಯ್ಸ್ ಇಲ್ಲಿ ನಮ್ಮ ಆಂಟಿ ಮನೆಗೆ ಬಂದ್ರಿ ಇವಾಗ ಅಲ್ಲಿಂದ ನಮ್ಮ ಅಜ್ಜಿ ಮನೆ ಅಂತ ಅಯ್ಯೋ ಇವಾಗ ಪೂಜೆ ಮಾಡ್ತಿದ್ದಾರೆ ಗೈಸ್ ಎಲ್ಲ ಕೊಡಿಲಿ ಓ ರಿಯಲ್ ಹೂವನಾ ಪ್ಲಾಸ್ಟಿಕ್ ಕರ್ಕಣೆ ಅಂತಲ್ಲ ನನಗೂ ಹಂಗೆ ಕಾಣಿಸಿದೆ ಇವಾಗ ಸೊ ನನ್ನ ತಮ್ಮ ಲೂಸ್ ಪ್ರೀತಿ ಐಡಿ ತೋರಿಸಂತೆ ಫ್ರೀ ಫೈರ್ದು ನೋಡೋಣ ಬನ್ನಿ ಅವ್ನು ಯಾವುದೋ ಫ್ರೀ ಫೈರ್ ಐಡಿ ತೋರಿಸ್ಬೇಕು ಅಂತ ಹೊಡ್ಕೊಂತಿದ್ದೆ ನನಗೆ ನೋಡೋಣ ಯಾವುದೋ ಐಡಿ ಅಂತ ಗಾಯ್ಸ್ ಇವಾಗ ನಮ್ಮ ಆಂಟಿ ಮನೇಲಿ ಈರುಳ್ಳೆಲ್ಲ ಕಟ್ ಮಾಡಿಕೊಂಡು ವಡೆ ಮತ್ತು ಪಾಯಸ ನಾಟಿ ವಡೆ ಪಾಯಸ ಮಾಡ್ತಿದ್ದಾರೆ ನಮ್ಮ ಮಮ್ಮಿ ಆರಾಮಾಗಿ ರಾಣಿ ಥರ ಕುತ್ಕೊಂಡ್ಬಿಟ್ಟಾರೆ ಮಾ ಬಂದು ನೀವು ಏನೋ ಮಾಡಿ ಮಾ ಇಲ್ಲಿ ನೋಡಿ ಅವರು ಈ ಮೀಶೋಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮನೆಗೆ ಬೇಕಾಗಿರೋ ಪ್ರಾಡಕ್ಟ್ಗಳನ್ನ ಬುಕ್ ಮಾಡ್ಕೊಂಡು ಕೂತವ್ರೆ ನೋಡಿಕೊಂಡು ಸೊ ನಮ್ಮ ಅಂಕಲ್ ಗಾಡಿ ತೊಡಿಸಿದ್ದಾರೆ ಅಲ್ಲಿ ನಾವಿವಾಗ ಇಲ್ಲಿ ಸಾಂಗ್ ಕೇಳ್ಕೊಂಡು ಬಿಟ್ಟಿದ್ದೀನಿ ಈಗ ಸಾಂಗ್ ಕೇಳೋಣ ಲೈಕ್ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ ನಮ್ಮ ಆಂಟಿ ಮಲ್ಕೊಂಡ್ಬಿಟ್ಟರು ಪಾಪ ಫುಲ್ಲು ಯಾಕಂటే ಫುಲ್ ಸ್ಲೀಪಾ ಫುಲ್ ಸ್ಲೀಪ್ ಆಂಟಿ ಸೊ ಗೈಸ್ ಗಾಡಿಗಳು ಪೂಜೆ ಮಾಡ್ತಾವ್ರೆ ನಮ್ಮ ಅಂಕಲು ಎದ್ದಳೆ ಅವ್ರ ಗಾಡಿ ಮತ್ತು ಸೈಕಲ್ ಗೈಸ್ ಥಿಯೇಟರ್ ಇರೋದು ನಾವು ಇವತ್ತು ಮೂವಿ ಹೋಗೋದು ಇಲ್ಲೇ ನಮ್ಮ ಆಂಟಿ ಮನೆ ಸೊ ಇವಾಗೆಲ್ಲ ಮುಗೀತು ಅನ್ಕೊಂತೀನಿ ಗೈಸ್ ಮೂವಿ ಅದಕ್ಕೆಲ್ಲ ನೋಡ್ಕೊಂಡು ಎಲ್ಲ ಹೋಯ್ತಾವ್ರೆ ಅಲ್ವಾ ನೋಡಿ ಅಲ್ಲೇ ಥಿಯೇಟರ್ ಇರೋದು ಅಲ್ಲೇ ಅಲ್ಲೇ ಗೈಸ್ ಥಿಯೇಟರ್ ಎಲ್ಲ ನೋಡ್ಕೊಂಡು ಬರ್ತಾವ್ರೆ ಇವಾಗ ಸೊ ನಾವು ಹೋಗೋದು ಫಸ್ಟ್ ಪೂಜೆ ಮಾಡೋದು ಆಮೇಲೆ ರಯ್ಯ ನಾವು ಹೋಗೋದು ಎಷ್ಟು ಗಂಟೆ ಶೋ ಹೇಳು 9 ಗಂಟೆ ನೈಟ್ ಶೋ ನಾವು ಹೋಯ್ತಾ ಇರೋದು ಸೊ ನಾವು ನೈಟ್ ಶೋ ನೋಡ್ಕೊಂಡು ಬರ್ತೀವಿ ಗೈಸ್ ಅಲ್ಲಿವರೆಗೂ ವೇಟ್ ಅಂಡ್ ವಾಚ್ ಅಷ್ಟೇ ದಿನಕ್ಕೆ ಹೋಗಿ ಆಯ್ಕೊಂಡು ಬರ್ತವನೆ ಆಯ್ತಾ ಎಷ್ಟ ಇದೆ ಮಾಡ್ತಿದ್ದಾರೆ ಇವಾಗ ನೋಡಿದ್ರು ಜಗಳ ಆಡ್ತವ್ರೆ ಸುಮ್ಮನೆ ಇರೋದೇ ಇಲ್ಲ ಅಂತಾರೆ ನೋಡ್ರಿ ಸೌಂಡ್ ಮಾಡ್ಕೊಳ ಹಾಗಿಂದ ಎದ್ ಬನ್ನಿ ಮಮ್ಮಿ ನೀವು ಬೈಯಜಿ ಬೈ ನೋಡಿ ಗೈಸ್ ಇಲ್ಲಿ ಪೂಜೆ ಮಾಡ್ತಿದ್ರು ನಮ್ಮಮ್ಮ ಫೋನ್ ಮಾತಾಡ್ಬಿಡ್ತಿಲ್ಲ ಇವಾಗ ನಾಟಕ ನೋಡೋಣ ಇವಾಗ ಫೋನ್ ಎತ್ತಿಕ್ಬಿಡೋದು ವಿಡಿಯೋ ಮಾಡಿದ ತಕ್ಷಣ ಬೈತದ ಒಂದು ಸ್ವಲ್ಪ ಆಂಟಿ ಅಲ್ಲಿ ಕೂತೈತೆ ಬಾ ಗೈಸ್ ಇವಾಗ ನಾವು ನಮ್ಮ ಆಂಟಿ ಮನೆಯಿಂದ ಸೀದಾ ಅವ್ರ ಮಗನ ಹಾಕೊಂಡು ನಾನು ನಮ್ಮಮ್ಮ ನಮ್ಮ ಮನೆಗೆ ಬಂದ್ರಿ ಯಾಕೆಂದರೆ ಸ್ವಲ್ಪ ಚಾ ಕುಡ್ದು ಹೋಗೋಣ ಅಂತ ಅಲ್ಲಿ ಇನ್ನೂ ಕೆಲಸ ಮಾಡ್ತಿರುವೆ ಸೊ ಅಲ್ಲಿ ಅವರೆಲ್ಲ ಬ್ಯುಸಿ ಇದ್ರು ಸೊ ಅದಕ್ಕೆ ನಾನು ನಮ್ಮಮ್ಮ ನಮ್ಮ ಮನೆಗೆ ಬಂದುಬಿಟ್ರಿ ಮನೆಗೆ ಬಂದು ನೋಡ್ತೀವಿ ಆಗಲೇ ಮಳೆ ನಮ್ಮನ್ನ ಲಾಕ್ ಮಾಡಿದೆ ಮನೆಯೊಳಗೆ ಆಚೆ ಹೋಗ್ಬಾರ್ದು ನೀವು ಬಂದ್ಬಿಟ್ಟು ನಾವು ಇವಾಗೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಬೇರೆ ಇದೆ ಗೈಸ್ ಸೊ ಎಲ್ಲ ಹೋಗ್ತೀವಿ ನಮ್ಮ ಫ್ಯಾಮಿಲಿ ಎಲ್ಲರೂ ಸೊ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಎಲ್ಲಿ ಹಾಂ ಐಸಲ್ಲಿ ನಮ್ಮ ದೇವಸ್ಥಾನ ನಾವು ಹಳೆ ಮನೆ ಹತ್ರ ಇದ್ರೆ ಅಲ್ಲಿ ನಾವು ಹೋಗಿದ್ರಲ್ಲ ಇವಾಗ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಊಟ ಹಾಕ್ಸ್ತಾ ಇದ್ದಾರೆ ಮಾಡ್ಕೊಂಡು ಸೊ ಹೋಗ್ಬೇಕು ಡೈರೆಕ್ಟ್ ಮೂವಿಗೆ ಹೋಗ್ತೀವಿ ಅಲ್ಲಿಂದ ಬನ್ನಿ ಹೋಗೋಣ ಇಲ್ಲಿಂದ ಗೈಸ್ ನಾವಿವಾಗ ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡೆ ಅದೊಂಥರ ಫುಲ್ಲು ಸ್ವೆಟರ್ ಹಾಕಿದ್ನಲ್ಲ ಇಕ್ಕಟ್ಟು ಅನಿಸಿತ್ತು ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೇಳು ನೋಡ್ತಿದ್ದೆ ಹೇಳು ನಾನು ನಮ್ಮಮ್ಮ ಇವಾಗ ಅಲ್ಲಿಗೆ ಹೊಡ್ತೇನೆ ನನ್ನ ತಮ್ಮನ ಜೊತೆ ಸೊ ಹಾಂ ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ ಗೈಸ್ ಇಲ್ಲೇ ಎತ್ಕೊಂಡಿದ್ದೀನಿ ನಮ್ಮ ದೊಡ್ಡಮ್ಮನೂ ಬಂದಿದ್ದಾರೆ ಇವಾಗ ಅಲ್ಲಿಗೆ ಹೋಗಿ ಊಟ ಮಾಡಿಕೊಂಡು ಡೈರೆಕ್ಟ್ ಮೂವಿಗೆ ಹೋಗೋದು ಗೈಸ್ ಸೊ ಮೂವಿಗೆ ಹೋಗೋಣ ಬನ್ನಿ ಕಾಂತಾರ ಗೈಸ್ ಫುಲ್ಲು ಎಕ್ಸೈಟಿಂಗ್ ಆಗಿದ್ದೀವಿ ಗೈಸ್ ಫುಲ್ಲು ಫ್ಯಾಮಿಲಿ ಪೂರ್ತಿ ನಿನ್ನ ಚಪ್ಪಲ್ ಅಲ್ಲೇ ಇರ್ಬೇಕಲ್ಲ ಆ ಕಡೆ ಬಿಟ್ಟಿರ್ಬೇಕು ನೋಡು ಫುಲ್ಲು ಎಕ್ಸೈಟಿಂಗ್ ಆಗಿದ್ದೀವಿ ಗೈಸ್ ನಾವು ಮೂವಿ ನೋಡೋಕ್ಕೆ ಸೊ ನಮ್ಮ ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್ ನಾವು ಈ ಥರ ಫ್ಯಾಮಿಲಿ ಮೂವಿಗೆ ಹೋಗ್ತಾ ಇರೋದು ಸೊ ಹೇಗಿರುತ್ತೆ ಅಂತ ಬಂದು ಹೇಳ್ತೀನಿ ಲೆಟ್ಸ್ ಗೋ ಗೈಸ್ ಹೋಗೋಣ ಗಾಯ್ಸ್ ನಮ್ಮ ಆಂಟಿ ಮನೆಗೆ ಬಂದ್ರಿ ಒಡೆ ಬಿಸಿ ಒಡೆ ಸ್ಮೆಲ್ ಗಮ್ ಅಂತ ಐತೆ ನೋಡಿಲಿ ಯಾರಿದ್ದಾರೆ ಬಂದಾಗಿಲ್ಲ ಹೇಳ್ಬೇಕೇನು ಮಾತಾಡಿ ಇಂಗ್ಲೀಷಲ್ಲಿ What are you doing, Dharma? I'm drinking water ಅನ್ಬೇಕು I'm drinking water. Why are you drinking water?
ಬಿಕಾಸ್ ಐ ಆಮ್ ಥರ್ಸ್ಟಿ ಅನ್ರಿ, ಬಿಕಾಸ್ ಐ ಆಮ್ ಥರ್ಸ್ಟಿ. ಓಕೆ. ಸೊ ಗೈಸ್ ಇವಾಗ ಮೂವಿಗೆ ಹೋಗುತ್ತಾ ಎಲ್ಲ ಮೂವಿಗೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಚೆನ್ನಾಗಿ ಊಟ ತಿನ್ಕೊಂಡು ಮಾಡಿ ಫುಲ್ಲು ರೆಡಿ ಆಗಿ ಗೈಸ್. ಇಲ್ಲಿ ಫೋಟೋ ಹಿಡ್ಕೊಳಕ್ಕೆ ಲಿಪ್ಸ್ಟಿಕ್ಗಳು ಹಚ್ಕೊಂತ ಇರೋದು ನೋಡ್ರಿ. ಒಂದು ಫೋಟೋಗೆ ಲಿಪ್ಸ್ಟಿಕ್ಗಳು ಎಲ್ಲಾರ್ಗು ಸಕ್ಕತ್ ಬಿಡ್ರಿ ನೀವೆಲ್ಲಾರು. ಅಕ್ಕ ಸಿಸ್ಟರ್ಸ್ಗಳು ನೋಡಿ, ಇವರೆಲ್ಲ ಸಿಸ್ಟರ್ಸ್ಗಳು ಫೋಟೋ ಹಿಡ್ಕೊಳಕ್ಕೆ ಎಲ್ಲ ಲಿಪ್ಸ್ಟಿಕ್ಗಳು ಹಚ್ಕೊಂತವ್ರಿ ಇಲ್ಲಿ. ನಾವೇನು ಹಚ್ಕೊಂಡಿಲ್ಲ ಗೈಸ್. ನಮ್ಮ ಮಾಟಿ ವಡೆ ಮಾಡಿದ್ದಾರೆ ಇಲ್ಲಿ. ಫುಲ್ಲು ಕಪ್ಪುಗಾಗ್ಬಿಟ್ಟೈತೆ ವಡೆ. ಹೆಂಗೋ ಒಂದಿನ ನಾ ಮಾಡೋರಲ್ಲ, ಚೆನ್ನಾಗಿದೆ ಗೈಸ್. ಅದ್ರ ಟೇಸ್ಟು ಪಾಯಸನೂ ಮಾಡಿದ್ದೀರಾ? ನೋಡಿ ಗೈಸ್, ಅಮ್ಮ ವಡೆ ತಗೊಂಡ್ರು. ನಾನು ಈಗ ಇನ್ನೊಂದು ಪಾಯಸನೂ ಮಾಡಿದಾರಂತೆ. ಎಲ್ಲಿದೆ ಅಂತ ಕಾಣಿಸ್ತಿಲ್ಲ. ಇಲ್ಲಿ ಸೊ ಇದನ್ನ ಮುಗಿಸ್ಕೊಂಡು ಹೋಗ್ತೀವಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಇವಾಗ ಬಂದ್ಬಿಟ್ಟು ಯಾವಾಗ ಬಂದ್ರಿ ಅಂತ ಕುಂತ್ಕೊಳ್ಳಿ. ಆಯ್ ಮಾಡಿ ಆಯ್ತು ನನ್ನ ನೋಡಿ ಗೈಸ್. ನನ್ನ ಬ್ಲಾಗ್ ಆಯ್ ಮಾಡೋಣ ಅಂತ ಹೇಳೋಳೆ. ಇನ್ನೊಂದ್ಸಲ ನನ್ನ ಬ್ಲಾಗಲ್ಲಿ ನೀನು ಬರಬೇಡ. ನಿನ್ ಜೊತೆ ದೊಡಮ್ಮ ಇವ್ರು ಯಾರು ಗೊತ್ತವಳು? ಕೇಳ ಅವಳನ್ನೇ ಕೇಳ್ಬೇಕಾರೆ ಅಲ್ವೇನಾ? ನಾಟಕಗಳು ಗೈಸ್. ಈಗಲೇ ಇಲ್ಲಿ ಪ್ರಸಾದಾಗಿ ಇಷ್ಟೊಂದು ಲೈನು. ಇನ್ನೂ ಮೂವನೇ ಆಯ್ತಲ್ಲ ನಾವು. ಆಗಲಿ ಟೈಮ್ ನೋಡಿ 8:36 ಆಗಿದೆ. 9 o'clock ಇರೋದು ಶೋ. ಬೇಗ ಹೋಗ್ಬೇಕು ಗೈಸ್. ನಮ್ಮ ಮಮ್ಮಿ ಫ್ರೆಂಡು. ಹೇಳಿ ಓಲ್ಡ್ ಫ್ರೆಂಡ್. ದೊಡ್ಡಮ್ಮ ಆಗಲೇ ಬೇಗ ಇಸ್ಕೊಂಬಂದು ಆಗಲೇ ತಿನ್ಬಿಟ್ಟವ್ರೆ ನಮ್ಮ ಆಂಟಿನ ಅಷ್ಟೇ. ನಾವು ಇವಾಗ ಇಷ್ಟೊತ್ತು ಲೇಟ್ ಆಯಿತು, ಇವಾಗ ತಿಂತಾ ಇದ್ದೀವಿ ಗೈಸ್. ನಮ್ಮಮ್ಮ ನೋಡಿ ಬ್ಯಾಗ್ ಎತ್ಕೊಂಡವ್ರು ಪ್ರಸಾದ ತುಂಬ್ಕೊಂಡವ್ರು. ಇದ್ರೊಳಗೆ ಬ್ಯಾಗ್ ಎತ್ಕೊಂಬ ಪ್ರಸಾದ ತುಂಬ್ಕೊಳಕ. ಗೈಸ್ ಈಗಲೇ ಟೈಮ್ ಆಯಿತು. ಇನ್ನು 5 minutes ಐತೆ. ಮೂವಿಗೆ ಹೋಗ್ಲಿಲ್ಲ ಅಂದರೆ ಟೈಮ್ ಆಗೋಗುತ್ತೆ. ಹೇಳೋ ಅವ್ರಿಗೆ ಬೇಗ. ಸೊ ಗೈಸ್ ಟೈಮ್ ಆಗಿದೆ. ಇವ್ರು ಯಾರು ಕೇಳ್ತಿಲ್ಲ ನಮ್ಮ ಮಾತು. ಗೈಸ್ ಇವಾಗ ಹೋಗ್ತಾ ಇದೀವಿ. ಇಲ್ಲಿ 10 ಜನ. 1 2 3 4 ಬನ್ನಿ. ಸೊ ಗೈಸ್ ಹೊರಗಡೆ ಬಂದಿದ್ದೀವಿ. ಹೋಗ್ತಾ ಇದ್ದೀವಿ ಗೈಸ್ ಒಳಗಡೆ. ನಮ್ಮ ಫ್ಯಾಮಿಲಿ ಪೂರ್ತಿ ಇವತ್ತು ಫಸ್ಟ್ ಟೈಮ್ ಫ್ಯಾಮಿಲಿ ಶೋ. ಬನ್ನಿ ನೋಡೋಣ ಗೈಸ್. ಮೂವಿ ಥಿಯೇಟ್ರಲ್ಲಿ ನನ್ನ ಫ್ರೆಂಡ್ಸ್ಗಳು ಸಿಕ್ಕಿದ್ದಾರೆ, ಕಾಲೇಜ್ ಫ್ರೆಂಡ್ಸು. ಆಯ್ ಮೇಡಮ್. ನಾವೆಲ್ಲ ನನಗೆ ಗೊತ್ತಿಲ್ಲ ಗೈಸ್, ಎಲ್ಲ ಅನ್ಎಕ್ಸ್ಪೆಕ್ಟಾಗಿ ಸಿಕ್ಕಿದ್ರಲ್ಲ. ಸೊ ಬನ್ನಿ. ನಮ್ಮ ಗಜಾನ್ ತೋರಿಸು ಅಂತಾನೆ. ನಮ್ಮದು ಸಿ. ನಿಮ್ಮದು? ನಮ್ದು ಸಿ ಅಲ್ಲ ರವಿ. ನಮ್ದು 1 to 10. ನಿಮ್ಮದು? ನಮ್ದು 11 to 13. ದಯವಿಟ್ಟು ಗೈಸ್ ಒಂದೇ ಒಂದು ರಿಕ್ವೆಸ್ಟ್, ದಯವಿಟ್ಟು ಇಂಟರ್ವಲ್ ಯಾರು ಪಾಪ್ಕಾರ್ನ್ ಗಿಪ್ಕಾರ್ನ್ ಅಂತ ಹೇಳ್ಬೇಡಿ. ಇಲ್ಲ ಗೈಸ್ ಫುಲ್ ಹೌಸ್ಫುಲ್ ಆಗಿದೆ. ನೈಟ್ ಶೋ ಆದರೂ ಹೌಸ್ಫುಲ್ಲು. ಚೆನ್ನಾಗಿದೆ ಇವತ್ತು ನೋಡೋಕ್ಕೆ ಮೂವಿನ ಅಲ್ವಾ ದೊಡ್ಡಮ್ಮ? ಆರ್ ಯು ಎಕ್ಸೈಟೆಡ್? ನೀನು ಇವತ್ತೇನಾ? ಸೂಪರ್ ಗೈಸ್. ಗ್ರೇಟ್ ನ್ಯೂಸ್ ಏನು ಗೊತ್ತಾ? ಮೂವಿ ಹತ್ರ ಬಂದಿರಲಿ ಗೈಸ್. ನಮ್ಮಮ್ಮ ಎಷ್ಟೋ ವರ್ಷಗಳ ನಂತರ ನನ್ನ ಫಿಲಮ್ ಥಿಯೇಟ್ರಿಗೆ ಬಂದಿರೋದಲ್ಲ, ಅವ್ರ ಫಿಲಮ್ ಥಿಯೇಟ್ರಿಗೆ ಬಂದಿರೋ ಗೈಸ್ ಎಷ್ಟೋ ವರ್ಷಕ್ಕೆ. ಈ ಥಿಯೇಟ್ರಿಗೆ ಬಂದಿರೋದು ಇವ್ರು ಫಸ್ಟ್ ಟೈಮ್. ಆದರೆ ಒಂದು 6-7 years ಆಯ್ತಾ ನೀವು ಥಿಯೇಟ್ರಿಗೆ ಬಂದು? 6-7 years ಆಗಿದೆ ಗೈಸ್ ನಾವು ಅಮ್ಮ ಥಿಯೇಟ್ರಿಗೆ ಬಂದು. ಸೊ ಇವತ್ತು ಫ್ಯಾಮಿಲಿ ಟೈಮ್ ಮೂವಿ ನಮ್ಮದೆಲ್ಲ. ಎಲ್ಲ ಫ್ಯಾಮಿಲಿ ಐಡೆಂಟಿಟಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ ದಿಸ್ ಮೂವಿ ಗೈಸ್. ಸೊ ನೋಡೋಣ ಮುಂದೆ ತೋರಿಸಿ ಹೇಗಿದೆ ಅಂತ. ಮೂವಿ ಸ್ಟಾರ್ಟ್ ಆಯಿತು, ಆಮೇಲೆ ಮಾಡ್ತೀನಿ ವ್ಲಾಗ್ನ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್. ಜನ ಹೇಳಿ ದೊಡ್ಡ ಫಸ್ಟ್ ಹೆಂಗಿತ್ತು? ತುಂಬ ಆರ್ಬಲ್ ಆಗಿತ್ತು. ಆರ್ಬಲು ಆಸಮ್ ಅದು. ಸೊ ಗೈಸ್ ಇಂಟರ್ವಲಲ್ಲಿ ಇದ್ದೀವಿ. ಮಾತೇ ಇಲ್ಲ. ನೋ ವರ್ಡ್ಸ್ ಗೈಸ್. ಲಿಟ್ರಲಿ ಸೂಪರ್ ಆಗಿದೆ ಗೈಸ್. ಏನನ್ನಿಸ್ತು ನಿಮಗೆ ಫಸ್ಟ್ ಹಾಫು? ಚೆನ್ನಾಗಿದೆಯಾ? ಆಂಟಿ ಹೆಂಗಿತ್ತು?
ಮಾತೇ ಇಲ್ಲ ಹೇಳಕ್ಕಾಗಲ್ಲ ಅಷ್ಟು ಚೆನ್ನಾಗಿ. ಮಾತೇ ಇಲ್ಲ ಗೈಸ್, ಸಕ್ಕತ್ತಾಗೈತೆ. ಇವಾಗ ಇಂಟರ್ವ್ಯೂವಲ್ಲು ನಾನು ಎಲ್ಲೂ ಆಚೆ ಹೋಗಿಲ್ಲ. ಇವತ್ತು ಬಜೆಟ್ ಫಿಕ್ಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಎಲ್ಲೂ ಹೋಗಿಲ್ಲ ನಾನು. ಅಲ್ವಾ ದೊಡ್ಡಮ್ಮ? ಸೊ ನೆಕ್ಸ್ಟು ಸ್ಟಾರ್ಟ್ ಇಂಟರ್ವಲ್ ಆದಮೇಲೆ ನೋಡ್ಬಿಟ್ಟು ಒಟ್ಟಿಗೆ ಹೇಳ್ತೀನಿ ಗೈಸ್ ಹೇಗಿದೆ ಮೂವಿ ಅಂತ. ಗೈಸ್ ನಮ್ಮ ಫ್ರೆಂಡ್ಸು ಫಸ್ಟ್ ಹಾಫ್ದು ರಿವ್ಯೂ ಹೇಳ್ತಾರೆ. ಹೇಳೋ ನಿಂಗೆ ಹೆಂಗೆ ಅನ್ಸೋ? ಸಕ್ಕತ್ತಾಗಿತ್ತಲ್ಲ, ನಿಂಗೆ ಹೆಂಗೆ ಅನ್ಸೋ? ಚೆನ್ನಾಗಿತ್ತು. ಗೈಸ್ ಫುಲ್ ಮೂವಿ ನೋಡಾದ್ಮೇಲೆ ರಿವ್ಯೂ ಕೇಳ್ತೀನಿ ಅವ್ರ ಹತ್ರ, ಅಲ್ವಾ? ಹೇಳ್ತಿರೋವಾಗ ಬರೋಕ್ಕೆ ನಾಚ್ಕೊಂತವನು. ಏನಾಗೈತೆ ಹೇಳು? ಫಿಲಮ್ ಹೆಂಗಿತ್ತು ಹೇಳು ಅದಕ್ಕೆ. ಏನು ನಾಚ್ಕೊಂತ? ನನಗಂತೂ ದೇವ್ರನ್ನ ಯಾರು ನಿಮ್ಮ ಹುಡುಗಿ ನೋಡ್ತಾರ? ಏ ಅಂತಂದು ಬರೀ ಆಯ್ತು. ಹೆಂಗನ್ಸ್ತ ಹೇಳೋದು? ನಮ್ಮ ದಡೆ ನೋಡಿ ನನಗೋಸ್ಕರನಾ? ನೋಡಿದ್ರಾ ತಮ್ಮ ಕಣೋಲ್ಲಿ, ತಮ್ಮ ಕಣೋ ಇದು. ತಮ್ಮ ಇಲ್ಲಿ ಎಲ್ಲರಿಗೂ ಹಂಚಕ್ಕೆ ಬಂದವನೆ. ನೋಡಿ ಇಲ್ಲಿ ಇಷ್ಟಿಷ್ಟೇ ಕೊಡ್ತಾನೆ. ಏನೋ ನಿಲ್ಲಿ ಪ್ರೀತು ಪರವಾಗಿಲ್ಲ, ಆದರೂ ಕೊಡ್ತಾ ಇದೆಯಲ್ಲ ಅದು ಖುಷಿ ನನಗೆ. ಒಬ್ಬನೇ ತಿಂತೀನಿ. ಬೇಡ ಕೊಡೋದು, ನೀವೇ ಕೊಟ್ಟು. ಗೈಸ್ ಇವಾಗ ಮೂವಿ ನೋಡ್ಕೊಂಬಂದ್ರೆ ಇದ್ರ ರಿವ್ಯೂ ಕೆಳಗಡೆ ಕೇಳಿಸ್ತೀನಿ ಅವ್ರುಗಳ ಕೈಲಿ. ಇವ್ರುಗಳ ರಿವ್ಯೂ ಕೇಳೋಣ ಕೆಳಗಡೆ. ಗೈಸ್ ಎಲ್ಲರೂ ಫುಲ್ ಖುಷಿ ಆಗ್ಬಿಟ್ಟವ್ರೆ ಮೂವಿ ನೋಡಿ. ಎಲ್ಲರೂ ಒಂದೊಂದು ರಿವ್ಯೂ ಕೊಡ್ತವ್ರೆ. ನಿನ್ನ ರಿವ್ಯೂ ಹೇಳಂಟಿ ಮೂವಿದು? ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲಾನು ಚೆನ್ನಾಯ್ತಾ? ಹಾಂ ನೀನೇನು? ಎಲ್ಲಾನು ಚೆನ್ನಾಯ್ತಾ? ಸೂಪರ್. ಹಾಂ ಬರೀ ಪ್ರೀತು ನೀನು ಹೇಳು. ಚೆನ್ನಾಗಿತ್ತು. ಹಾಂ ಬೇರೆ ಹೇಳು. ಚೆನ್ನಾಗಿತ್ತು. ಅಂಕಲ್ ಹೆಂಗಿತ್ತು ಅಂಕಲ್? ಸಕ್ಕತ್ತಾಗಿತ್ತಾ? ಪರವಾಗಿಲ್ಲ, ಅವ್ರು ಪರವಾಗಿಲ್ಲದೆ. ಅಮ್ಮ ನಿಮ್ಗೇನು ಅನಿಸ್ತು? ಇನ್ನೊಂದ್ಸಲ ಮತ್ತೊಮ್ಮೆ ನೋಡಬೇಕು ಅನಿಸ್ತೈತೆ. ಹೌದಾ ನೋಡಮ್ಮ ನಿಮಗೆ? ಮಧ್ಯಾಹ್ನದ ಹೊತ್ತು ಹೋಗ್ಬೇಕು. ಸೊ ಗೈಸ್ ನನ್ನ ರಿವ್ಯೂ ಕೇಳಬೇಕು ಅಂದರೆ ಸಕ್ಕತ್ತಾಯಿತು ಮೂವಿ. ಎಲ್ಲರೂ ನಾನು ಜಾಸ್ತಿ ಮೂವಿ ಕ್ಲಿಪ್ನ ಹಾಕಲ್ಲ ಇದರಲ್ಲಿ ವೀಡಿಯೋದಲ್ಲಿ, ಯಾಕೆಂದರೆ ಪೈರೇಸಿ ಆಗುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ. ಸೊ ಸಕ್ಕತ್ತಾಗಿತ್ತು ಗೈಸ್. ನನ್ನ ರಿವ್ಯೂ ಕೇಳಬೇಕಂದ್ರೆ ಎಲ್ಲರೂ ಬಂದು ನೋಡಲೇಬೇಕು. ರಿಷಬ್ ಶೆಟ್ಟಿ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ ಗೈಸ್. ಅವರ ಆ್ಯಕ್ಟಿಂಗ್ ಆಗಲಿ ಸ್ಟೋರಿ ಆಗಲಿ, ಇಟ್ ವಾಸ್ ಅಮೇಝಿಂಗ್ ಗೈಸ್. ಐ ವುಡ್ ರೆಕಮೆಂಡ್ ಟು ವಿಸಿಟ್ ಯು ಆಲ್. ಎಲ್ಲರೂ ಬಂದು ನೋಡಿ, ಯಾರು ಫೋನಲ್ಲಿ ಅದರಲ್ಲ ನೋಡಬೇಡಿ, ಎಲ್ಲರೂ ಥಿಯೇಟರಲ್ಲಿ ಬಂದು ನೋಡಿ ಅಂತ ಹೇಳ್ತಾ. ಸೊ ಬನ್ನಿ ಮನೆಗೆ ಹೋಗೋಣ ಗೈಸ್. ಸೊ ಫೈನಲಿ ಎಲ್ಲ ಆಗಿ ಇವಾಗ ವ್ಲಾಗ್ನ ಎಂಡ್ ಮಾಡೋ ಟೈಮ್. ಎಲ್ಲರೂ ಮೂವಿನ ಥಿಯೇಟ್ರಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡಿ, ಯಾಕೆಂದರೆ ತುಂಬ ಚೆನ್ನಾಗಿದೆ ಗೈಸ್ ಮೂವಿ. ಸೊ ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನೋಡಿ. ಆ್ಯಂಡ್ ಯಾರು ಪೈರಸಿ ನೋಡಬೇಡಿ ಮೂವಿನ. ಆ್ಯಂಡ್ ಮೂವಿ ಮಾತ್ರ ನಾನೇ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿತ್ತು ಗೈಸ್. ನೋ ವರ್ಡ್ಸ್ ನೋ ಕಮೆಂಟ್ಸ್, ಅದ್ರ ಬಗ್ಗೆ ಮಾತೇ ಇಲ್ಲ. ಸೊ ಅಷ್ಟು ಚೆನ್ನಾಗಿದೆ. ಎಲ್ಲರೂ ಹೋಗಿ ವಿಸಿಟ್ ಮಾಡಿ ನೋಡಿ. ಸೊ ಮಿಸ್ ಮಾಡಬೇಡಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ವ್ಲಾಗ್ ಇಲ್ಲಿರೋರು ನೋಡಿರ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್. ಲೆವೆಲ್ ಬಾಯ್. ಸ್ಲೀಪಿಂಗ್ ರಾಣಿಗಳಿಬ್ರು.